ನಾನು ನಿಮ್ಮ ಫ್ರೆಂಡ್ನ ಬ್ಲಾಕ್ ಹಾಕಂತೀನಿ, ಆಗ್ತೀಯಾ ಅಥವಾ ಇಲ್ವಾ? ಹಾಕ್ತೀನಿ. ಆಗ್ತೀಯಾ ನಿಜವಾಗ್ಲು? ನಿಜವಾಗ್ಲೂ ನನ್ನ ಮೇಲೂ ಅದೇ ಹಾಕ್ತೀನಿ. ಆಗ್ತೀಯಾ? ಇನ್ಮೇಲಿಂದ್ರ ಮೆಸೇಜ್ ಮಾಡಬೇಡ ಅಂದ್ರು ಮಾಡಲ್ಲ? ಮಾಡಲ್ಲ. ನಾನು ಅವನಿಗೆ ಮೆಸೇಜೇ ಮಾಡೋದಿಲ್ಲ. ಇಲ್ಲ, ಫ್ರೆಂಡ್ ನಾನೇ, ಲವರ್ ನಾನೇ, ಎಲ್ಲ ಕಡೆಯಿಂದ ನಾನೇ ಆಗ್ಬೇಕಾದ್ರೆ ಫ್ರೆಂಡ್ ಅವೆಲ್ಲ ಸರಿ ಅನ್ಸಲ್ಲ. ಹುಡುಗಿಯರಿದ್ರೆ ಓಕೆಪ್ಪ. ಹುಡುಗರು ನಾನು ನಿನ್ನ ಬ್ರೇಕಪ್ ಮಾಡ್ಕೊಂಡೆ ಅಂತ ತಿಳ್ಕೊ ನಿನ್ ಜೋಡಿ, ಅವತ್ಲಿದ್ರೆ ಅವ್ರವ್ರ ಬಣ್ಣ ಅವ್ರವ್ರು ತೋರಿಸ್ತಿರ್ತಾರೆ. ಅರ್ಥ ಆಯ್ತಲ್ಲ? ಅವ್ನು ಇವಾಗಿಂದ ಫ್ರೆಂಡ್ಸ್ ನನಗೆ. ಏನ? ಅವ್ನು ಇವಾಗಿಂದ ಫ್ರೆಂಡ್ಸ್ ನನಗೆ. ಯಾವಾಗಿಂದ ಫ್ರೆಂಡ್ಸ್? ಅಂದ್ರೆ ಅವ್ನು ನಮ್ಮ ಊರಲ್ಲಿ ಇರಲ್ಲ, ಅದಕ್ಕೆ ಎಲ್ಲಾದ್ರೂ ಸಿಗ್ತದೆ. ಆರಾಮಿದೆಯಾ, ಹೇಗ್ ನಡ್ತಿದ್ದೆ, ಇಷ್ಟೇ ಮಾತಾಡೋದು, ಗೊತ್ತಾಯ್ತು, ಚಾಟಿಂಗ್, ಮೆಸೇಜ್ ಕಾಲ್ ಈ ಥರ ಏನಿಲ್ಲ. ಇಲ್ಲ ಅಲ್ಲ, ಮುಂದೆ ಜಾಸ್ತಿ ಕ್ಲೋಸ್ ಆಗಿಂದ ಹತ್ರ ಮಾಡಂತಾರ ಅವ್ರು. ಮತ್ತೇನು ಹೇಳ್ತೀಯ? ಮುಂದೆ ಜಾಸ್ತಿ ಕ್ಲೋಸ್ ಆದ್ರೆ ಅಂದ್ರೆ ಪ್ರಾಬ್ಲಮ್ ನಿನ್ಗೆ ಅವು ಕ್ರಿಯೇಟ್ ಆಗೋದು. ಹುಷಾರಾಗಿರು ಅಂತ ಹೇಳ್ತಾ ಇದ್ದೀನಿ ನಾನು. ಜಾಸ್ತಿ ಮೆಸೇಜಿಗೆ ರಿಪ್ಲೈ ಕೊಡಬೇಡ. ಅವನೇನಾರು ನೀ ಅವ ಯಾವ್ದಾರ ಒಂದು ವಿಡಿಯೋ ಕಳಿಸಿದ್ನ ಅದಕ್ಕೆ ನೀ ಲೈಕ್ ಕೊಟ್ಟೆ ಅಂತ ತಿಳ್ಕೊ, ಅವನ ಮೈಂಡಲ್ಲಿ ಓಡ್ತಾ ಇರೋದು ಏನಿರುತ್ತೆ ಗೊತ್ತಾನ? ಅದು ಹುಡುಗರ ತಲೆಯಲ್ಲಿ ಅಷ್ಟೇ ಇರುತ್ತೆ, ನಿನಗೇನು ಗೊತ್ತಾಗಲ್ಲ. ಆದಷ್ಟು ದೂರ ಆಗು. ಕೋಪ ಬಂತ? ಇವಾಗ ಬಂದು ಈ ತರ ಎಲ್ಲ ರೂಲ್ಸ್ ಹಾಕಕತ್ತಾನಂತ. ಫ್ರೆಂಡ್ಸ್ ಗಿನ್ಸ್ ಎಲ್ಲ ಇಟ್ಕೋಬೇಡ. ಅವ್ನ್ ನೋಡ, ಬ್ಲಾಕ್ ಹಾಕಿದ್ರೆ ಬ್ಲಾಕ್ ಹಾಕು, ಅದು ನಿನ್ ಮರ್ತಿ. ಇಷ್ಟ ಹೇಳಿ ನಮ್ಮ ಮುಂದೆ ಹೇಳಲ್ಲ ನಮ್ಮ ಮತ್ತೆ. ಓಕೆನಾ? ಹಲೋ, ಕೇಳಿಸ್ತೈತೆ ಇಲ್ಲ? ಏನ್ ಹೇಳಿದೆ? ಸರಿಯಾಗಿ ಹೇಳೋದಲ್ಲ, ನಾವೆಲ್ಲ ಅನ್ಭವಿಸಿರೋ ಮಾತನೇ ಹೇಳ್ತಾ ಇರೋದು. ಮತ್ತೇನ್ ಆ ಥರ ಏನಿಲ್ಲ, ಈ ಥರ ಏನಿಲ್ಲ. ಒಂದ್ ಹುಡುಗ ರಿಲೇಷನ್ ಒಳಗೆ ಇರ್ಬೇಕಾದ್ರ ಮೂರನೇ ವ್ಯಕ್ತಿ ಯಾರು ಇರಬಾರ್ದು. ಅದು ಫ್ರೆಂಡೇ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಯಾರೇ ಆಗ್ಲಿ, ಅದು ಥರ್ಡ್ ಪರ್ಸನ್ ಇದ್ರೆ ಆ ಪ್ರೀತಿಗೆ ವ್ಯಾಲ್ಯೂವೇ ಇರಲ್ಲ.